ಮೂಡಾ ಕೇಸನ್ನೇ ಪ್ರಬಲ ಅಸ್ತ್ರ ಮಾಡಿಕೊಳ್ಳಲು ಬಿಜೆಪಿ ನಿರ್ಧಾರ ಮಾಡಿದೆ. ಸಿಎಂ ರಾಜೀನಾಮೆ ಕೊಡಲೇಬೇಕು ಅಂತ ಕೇಸರಿ ಕಲಿಗಳು ಪಟ್ಟು ಹಿಡಿದಿದ್ದಾರೆ. ನೋಡಿ, ಬಿಜೆಪಿಗೆ ಒಂದು ಬ್ರಹ್ಮಾಸ್ತ್ರ ಸಿಕ್ಕಂತಾಗ್ಬಿಡ್ತು. ಕಾಂಗ್ರೆಸ್ ಅನ್ನೋದಕ್ಕಿಂತ ಸಿದ್ದರಾಮಯ್ಯ ಅವರ ವಿರುದ್ಧ ಈಗ ರಾಜೀನಾಮೆಗೆ ಒತ್ತಾಯಗಳು ಜಾಸ್ತಿ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷ ಅಂದ ಮೇಲೆ ಸಹಜವಾಗಿ ಮಾಡೇ ಮಾಡ್ತಾರೆ. ಹಿಂದೆ ಕೂಡ ಸಿದ್ದರಾಮಯ್ಯನವರು ಮಾಡಿದ್ರು. ಯಡಿಯೂರಪ್ಪನವ್ರ ಪ್ರಕರಣ ಬಂದಾಗ ಇವರು ಮಾಡ್ತಾ ಇದ್ದಾರೆ ಅಷ್ಟೇ. ವಿಧಾನಸೌಧದ ಮುಂಭಾಗದಲ್ಲಿ ಅಂದರೆ ಗಾಂಧಿ ಪ್ರತಿಮೆ ಮುಂಭಾಗ ಪ್ರತಿಭಟನೆ ನಡೆಯುತ್ತೆ. ಆರ್ ಅಶೋಕ್ ಹಾಗೆ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯಲ್ಲಿ ಬಿಜೆಪಿ ಜೊತೆ JDS ನಾಯಕರು ಕೂಡ ಭಾಗಿಯಾಗುವ ಸಾಧ್ಯತೆಗಳಿದ್ದಾವೆ. ಸಿದ್ದರಾಮಯ್ಯ ಸಿಎಂ ಕುರ್ಚಿಯಲ್ಲಿದ್ದರೆ ನಿಷ್ಪಕ್ಷಪಾತವಾದಂಥ ತನಿಖೆ ನಡೆಯಲ್ಲ. ಯಾಕಂದರೆ ಪ್ರಭಾವ ಬೀರ್ಬೋದು, ಒತ್ತಡವನ್ನು ಹಾಕಬಹುದು. ಅವ್ರದ್ದೇ ಸರ್ಕಾರ ಇದೆ, ಲೋಕಾಯುಕ್ತ ಕೂಡ ರಾಜ್ಯ ಸರ್ಕಾರ ಅಧೀನದಲ್ಲಿ ಬರುತ್ತೆ. ಹಾಗಾಗಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು. ಅಲ್ಲದೆ ಮೂಡಾ ಕೇಸನ್ನು CBI ತನಿಖೆಗೆ ವಹಿಸಬೇಕು ಅಂತ ಬಿಜೆಪಿ ನಾಯಕರು JDS ನಾಯಕರು ಒತ್ತಾಯವನ್ನು ಮಾಡ್ತಿದ್ದಾರೆ. ನಿನ್ನೆ ಕೂಡ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಮುತ್ತಿಗೆ ಹಾಕುವಂತಹ ಪ್ರಯತ್ನ ಕೂಡ ಬಿಜೆಪಿ ನಾಯಕರಿಂದ ಕಾರ್ಯಕರ್ತರಿಂದ ಆಗಿತ್ತು. ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಪ್ರೊಟೆಸ್ಟ್ ನಡೆದಿತ್ತು. ಇವತ್ತು ಗಾಂಧಿ ಪ್ರತಿಮೆ ಮುಂಭಾಗ ಬಿಜೆಪಿಯ ಶಾಸಕರು, MLCಗಳು, ಸಂಸದರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. JDSನವರು ಕೂಡ ಇದರಲ್ಲಿ ಭಾಗಿಯಾಗುವ ಸಾಧ್ಯತೆಗಳಿದ್ದಾವೆ. ಅಂದರೆ ಇವರು ಒತ್ತಾಯವನ್ನು ಮಾಡ್ತಿರೋದು CBI ಕೊಟ್ಟರೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗ್ಬೋದು ಅಂತ. ಲೋಕಾಯುಕ್ತದಲ್ಲಾದರೆ CM ಮುಖ್ಯಮಂತ್ರಿಗಳಿದ್ದಾರೆ, ಸಿದ್ದರಾಮಯ್ಯನವರು ತಮ್ಮ ಪ್ರಭಾವವನ್ನು ಬಳಸ್ಬೋದು. ಅದರಲ್ಲೂ ಮೈಸೂರು ತಮ್ಮ ತವರು ಜಿಲ್ಲೆ, ಅಲ್ಲಿ ನಾವು ನಿರೀಕ್ಷೆ ಮಾಡೋಕ್ಕಾಗುತ್ತಾ ಅಂತ BJPಯವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇನ್ನು ನೈತಿಕತೆ ಪ್ರಶ್ನೆ ಅಂತ ಬಂದರೆ ಸಿದ್ದರಾಮಯ್ಯನವರು ಸ್ವತಃ ರಾಜೀನಾಮೆಯನ್ನು ಕೊಡಬೇಕು, ಈ ವಿಚಾರದಲ್ಲಿ ಹಠ ಮಾಡಬಾರ್ದು ಅಂತೇಳಿ ಹೇಳ್ತಾ ಇದ್ದಾರೆ. ಬಟ್ ಸಿದ್ದರಾಮಯ್ಯನವರು ಯಾವುದಕ್ಕೂ ಕೂಡ ಅಂಜಿಸ್ತಾ ಇಲ್ಲ. ಅವರು ಆರೋಪ ಅಷ್ಟೇ, ಆರೋಪ ಸಾಬೀತಾಗಿಲ್ವಲ್ಲ, ನಾನು ತಪ್ಪು ಮಾಡಿಲ್ಲ, ಯಾವುದೇ ಕಾರಣಕ್ಕೂ ಹೆದರುವಂಥ ಪ್ರಶ್ನೆನೇ ಇಲ್ಲ ಅಂತ ಸಿದ್ದರಾಮಯ್ಯನವರು ಅಬ್ಬರಿಸ್ತಾ ಇದ್ದಾರೆ. ಬಟ್ ಈಗ ನೋಡಿ, ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಪಾದಯಾತ್ರೆಯನ್ನು ಮಾಡಿದರು BJP JDSನವರು ಮೈಸೂರುವರೆಗೂ. ಬಟ್ ಅಲ್ಲಿ BJP ಏನು ಮಾಡ್ತಿದ್ದಾರೆ, ಈ ಕ್ರೆಡಿಟನ್ನು ತೆಗೆದುಕೊಳ್ತಾ ಇದ್ದಾರೆ. ನಮ್ಮಿಂದನೇ ಆಗಿದ್ದು, ಸಿದ್ದರಾಮಯ್ಯನವರು ಈಗ ರಾಜೀನಾಮೆ ನಮ್ಮಿಂದನೇ ಕೊಡುವಂಥ ಪರಿಸ್ಥಿತಿ ಬಂತು ಅವ್ರಿಗೆ, ನಮ್ಮಿಂದನೇ ಈ ಕೇಸ್ ಹೀಗಾಯಿತು ಅಂಥೇಳಿ. ಈಗ ವಾಲ್ಮೀಕಿ ಹಗರಣದ್ದು ಬಿಡಿ, ಅಲ್ಲಿ ಸಚಿವರು ತಲೆದಂಡ ಆಯಿತು. ಆದರೆ ಈಗ ಸಿದ್ದರಾಮಯ್ಯನವರ ವಿರುದ್ಧ 40 ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಯಾವತ್ತೂ ಕೂಡ ಈ ರೀತಿಯಾದಂಥ ಒಂದು ಆಪಾದನೆ ಇರಲಿಲ್ಲ. ಈಗ BJP ನಾಯಕರ ಒಂದೊಂದೇ ಹಗರಣಗಳು ಇಲ್ಲಿ ಬಟಾಬಯಲಾಗ್ತಾ ಇತ್ತು. ತನಿಖೆ ಕೊಡ್ತಾ ಇದ್ರು ಸರ್ಕಾರ, ರಿಓಪನ್ ಮಾಡಲಾಗ್ತಿತ್ತು ಕೇಸ್ಗಳನ್ನು. ಅಲ್ಲಿ ನೋಡಿ, ಮುನಿರತ್ನ ಎಂಥ ಗಂಭೀರವಾದಂಥ ಪ್ರಕರಣ. ಅದರ ಮಧ್ಯೆ ಈಗ ಸಿದ್ದರಾಮಯ್ಯನವರ ಒಂದು ಈ ಮೂಡಾ ಹಗರಣದ ಪ್ರಕರಣ ಇದೆ ಅಲ್ವಾ, ಇದು ಅಸ್ತ್ರ ಸಿಕ್ಕಂತಾಗ್ಬಿಡ್ತು ಅವ್ರಿಗೆ. ಇದನ್ನು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ರಾಷ್ಟ್ರ ಮಟ್ಟದಲ್ಲೂ ಕೂಡ ಇದನ್ನು ಗಮನ ಸೆಳೆಯಬೇಕು ಅಂತ ಪ್ಲ್ಯಾನನ್ನು ಹಾಕ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಪ್ರತಿಭಟನೆ ನಡೆಸ್ತಾರೆ ಮತ್ತು ರಾಜ್ಯಾದ್ಯಂತ ಬೇರೆ ಬೇರೆ ಕಡೆಗಳಲ್ಲೂ ಕೂಡ BJPಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಲಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ LN ಸ್ವಾಮಿ ನೇರ ಸಂಪರ್ಕದಲ್ಲಿ. LN ಸ್ವಾಮಿ, ನೋಡ್ತಾ ಇದ್ದೇವೆ ಮುಖ್ಯಮಂತ್ರಿಗಳ ಈ ಮೂಡಾ ಹಗರಣದ ಆರೋಪ ಇದೆ ಅಲ್ವಾ, ಇದು BJPಗೆ ಒಂದು ಬ್ರಹ್ಮಾಸ್ತ್ರ ಸಿಕ್ಕಂತಾಯಿತು. ಯಾಕಂದರೆ ಅವರ ನಾಯಕರ ವಿರುದ್ಧವೇ ಈ ಕೇಸ್ಗಳು ರಿಓಪನ್ ಆಗ್ತಾ ಇತ್ತು, ಎಲ್ಲಿ ತಗಲಾಕೊಳ್ತೀವಿ ಅನ್ನೋಂಥ ಭಯ ಶುರುವಾಗಿತ್ತು. ಆ ಟೈಮಲ್ಲೇ ಸಿದ್ದರಾಮಯ್ಯನವ್ರದ್ದು ಒಂದು ಅಸ್ತ್ರ ಸಿಕ್ಬಿಡ್ತು. ಯಾವ ರೀತಿ ಬಳಸ್ಕೊಳ್ಳೋಕೆ ಪ್ಲ್ಯಾನ್ ಮಾಡಿದ್ದಾರೆ, ಇವತ್ತಿನ ಪ್ರತಿಭಟನೆ ಹೇಗೆ ಸಾಗುತ್ತೆ? ಪ್ರಭು, ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಹೈಕೋರ್ಟ್ ಹಾಗೂ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ತೀರ್ಪು ಬರ್ತಿದ್ದ ಹಾಗೆ BJP ಹಾಗೂ JDS ನಾಯಕರು ಇನ್ನಷ್ಟು ಹೋರಾಟ ಶುರು ಮಾಡಿಕೊಂಡಿದ್ದಾರೆ. ಈಗಾಗಲೇ ಮೂಡಾ ಪ್ರಕರಣದಲ್ಲಿ ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂತೆ CM ಸಿದ್ದರಾಮಯ್ಯನವರು ಹೈಕೋರ್ಟ್ ಮೆಟ್ಟಿಲೇರಿದ್ರು, ಅಲ್ಲೂ ಕೂಡ ಅರ್ಜಿ ವಜಾ ಆಗಿದೆ. ಇನ್ನು ಜನಪ್ರತಿನಿಧಿಗಳಲ್ಲೂ ಕೂಡ ತನಿಖೆಗೆ ಆದೇಶ ಆಗಿರೋದ್ರಿಂದ ಮತ್ತೆ ಪ್ರಮುಖ ಅಸ್ತ್ರಗಳು BJP ನಾಯಕರಿಗೆ ಸಿಕ್ಕಿರುವಂಥದ್ದು. ಅಂದರೆ CM ಸಿದ್ದರಾಮಯ್ಯನವರ ತಲೆದಂಡಕ್ಕೆ ಆಗ್ರಹಿಸಿ ಈಗಾಗಲೇ ಹೋರಾಟಗಳನ್ನು ಶುರುವಾಗಿದೆ. ಒಂದು ಕಡೆ BJP, ಮತ್ತೊಂದು ಕಡೆ JDS, ಎರಡು ಪಕ್ಷದ ನಾಯಕರು CM ಸಿದ್ದರಾಮಯ್ಯನವರು ನೈತಿಕತೆ ಹೊಣೆ ಹೊತ್ತು ರಾಜೀನಾಮೆ ಕೊಡಲೇಬೇಕು ಎಂಬ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಜೊತೆಗೆ ಹೋರಾಟಕ್ಕೂ ಕೂಡ ಇಳಿದಿರುವಂಥದ್ದು. ಈಗಾಗಲೇ BJP ನಾಯಕರು ಸಾಕಷ್ಟು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ನಿನ್ನೆ CM ಸರ್ಕಾರಿ ನಿವಾಸ ಕಾವೇರಿಗೂ ಕೂಡ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟರು.
ಹೊರಟರು. ಮತ್ತೊಂದು ಕಡೆ JDS ನಾಯಕರು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ಕೂಡ ನಡೆಸಿ CM ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವವರೆಗೂ ನಾವು ಸುಮ್ಮನೆ ಇರೋದಿಲ್ಲ, ನಾವು ಹೋರಾಟ ಮುಂದುವರಿಸ್ತೀವಿ ಎಂಬ ಎಚ್ಚರಿಕೆಯನ್ನು ಕೂಡ ರವಾನಿಸಿರುವಂಥದ್ದು. ಇವತ್ತು ಕೂಡ ಬಿಜೆಪಿ ನಾಯಕರು CM ಸಿದ್ದರಾಮಯ್ಯನವರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಅಂದರೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಇವತ್ತು CM ರಾಜೀನಾಮೆ ಕೊಡಬೇಕು, ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಒತ್ತಾಯಿಸಿ ಪ್ರತಿಭಟನೆ ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಅಂದರೆ ವಿಪಕ್ಷ ನಾಯಕರಾದಂತಹ ಅಶೋಕ್ ಹಾಗೂ ರಾಜ್ಯ ಬಿಜೆಪಿ ಅಧ್ಯಕ್ಷರಾದಂತಹ ವಿಜೇಂದ್ರ ಅವರ ನಾಯಕತ್ವದಲ್ಲಿ ಇವತ್ತು ಪ್ರತಿಭಟನೆ ನಡೆಯುವಂಥದ್ದು. ಪ್ರಮುಖವಾಗಿ ಬಿಜೆಪಿ MLCಗಳು JDS ಶಾಸಕರು ಸೇರಿ ಭಾಗಿಯಾಗುವ ಸಾಧ್ಯತೆಗಳು ಇದೆ. ಒಂದು ಕಡೆ ಸಾಕಷ್ಟು ಹೋರಾಟಗಳು ನಡೀತಾ ಇದೆ. ಅಂದರೆ CM ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಮೂಡ ಹಗರಣದಲ್ಲಿ ಅವರ ವಿರುದ್ಧ ಹೈಕೋರ್ಟ್ ಹಾಗೂ ಜನಪ್ರತಿನಿಧಿಗಳ ಕೋರ್ಟ್ನಿಂದ ತೀರ್ಪು ಬಂದಿದೆ. ಈ ನೈತಿಕತೆ ಹೊತ್ತು CM ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು ಎಂಬ ಆಗ್ರಹ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ಹಿಂದೆ ಮಾಜಿ CM ಯಡಿಯೂರಪ್ಪನವರ ವಿರುದ್ಧ ಪ್ರಾಸಿಕ್ಯೂಷನ್ ಏನು ಕೇಳಿ ಬಂದಂಥ ಸಂದರ್ಭದಲ್ಲಿ ಅನುಮತಿ ಸಿಕ್ಕಂಥ ಸಂದರ್ಭದಲ್ಲಿ ವಿಪಕ್ಷ ಸ್ಥಾನದಲ್ಲಿದ್ದಂತಹ ಈಗಿನ CM ಸಿದ್ದರಾಮಯ್ಯನವರು ಆಗಲೂ ಕೂಡ ಯಡಿಯೂರಪ್ಪನವರ ರಾಜೀನಾಮೆಗೆ ಆಗ್ರಹಿಸಿದ್ರು. ಅದೇ ಹಾದಿಯಲ್ಲಿ ಇವತ್ತು ಕೂಡ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು ಎಂಬ ಪಟ್ಟನ್ನು ಬಿಜೆಪಿ ನಾಯಕರು ಹಿಡಿದಿರುವಂಥದ್ದು. ಹಾಗಾಗಿ CM ಸ್ಥಾನಕ್ಕೆ ರಾಜೀನಾಮೆ ಕೊಡುವವರೆಗೂ ನಾವು ಹೋರಾಟ ಮಾಡ್ತೀವಿ, ಜಿಲ್ಲಾದ್ಯಂತ ಹೋರಾಟ ಮಾಡ್ತೀವಿ ಎಂಬ ಎಚ್ಚರಿಕೆಯನ್ನು ಕೊಟ್ಟು ಇವತ್ತು ಬಿಜೆಪಿ ನಾಯಕರು ಮತ್ತೆ CM ವಿರುದ್ಧ ಒಂದು ಪ್ರತಿಭಟನೆ ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಪ್ರಭು, ಅಂದರೆ LN ಸ್ವಾಮಿ, ನಾವು ನೋಡ್ತಾ ಇದ್ದೀವಿ ಈ ಮುನಿರತ್ನ ಪ್ರಕರಣ ಬಹಳ ಗಂಭೀರವಾದಂಥ ಕೇಸು. ಎಲ್ಲವೂ ಕೂಡ ಆ ಕಡೆ ಇಡೀ ರಾಜ್ಯದ ಚಿತ್ತ ಆ ಕಡೆ ಇತ್ತು, BJP ಶಾಸಕರ ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ. ಅಂದರೆ ಸಾಲು ಹಗರಣಗಳನ್ನು ಮತ್ತೆ ತನಿಖೆ ಕೊಡ್ತೀವಿ ಅಂತ ಸರ್ಕಾರ ಕೂಡ ಹೇಳ್ತಾ ಇತ್ತು. ಈ ಟೈಮ್ನಲ್ಲಿ ಈ ಅಸ್ತ್ರ ಸಿಕ್ಕಿರೋದು ಒಂದು ರೀತಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ಗಮನ ಸೆಳೆಯಲಿಕ್ಕೆ BJP ಪ್ಲಾನ್ ಮಾಡ್ಕೊಂಡಿದೆ ಅಂತ, ಟೋಟಲಿ ಇದನ್ನು ರಾಜಕೀಯವಾಗಿ ತೆಗೆದುಕೊಳ್ಳಲಿಕ್ಕೆ. ಖಂಡಿತ ಪ್ರಭು, ಈಗಾಗಲೇ ಏನು ಮೂಡ ಹಗರಣ ಸಾಕಷ್ಟು ಸುದ್ದಿ ಮಾಡುವಂಥ ಸಮಯದಲ್ಲಿ ಸರ್ಕಾರದ ನಾಯಕರು ಕೂಡ ನೇರವಾಗಿ ಎಚ್ಚರಿಕೆ ಕೊಟ್ಟಿದ್ರು. ಅಂದರೆ ಈ ಹಿಂದೆ BJP ಹಾಗೂ JDS ಅಧಿಕಾರಾವಧಿಯಲ್ಲಿದ್ದಂತಹ ಸಮಯದಲ್ಲಿ ಆಗಿರುವ ಹಗರಣಗಳನ್ನು, ಭ್ರಷ್ಟಾಚಾರಗಳನ್ನು ನಾವು ಜನತೆಯ ಮುಂದೆ ಇಡ್ತೇವೆ, ಬೆಳಕಿಗೆ ತರ್ತೇವೆ ಎಂಬ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಅದಕ್ಕೆ ಈಗ ಇನ್ನಷ್ಟು ತೀವ್ರ ಸ್ವರೂಪವನ್ನು ಪಡೆದುಕೊಂಡಿರುವಂಥದ್ದು. ಅಂದರೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ BJP ಹಾಗೂ JDS ನಾಯಕರು ಯಾವಾಗ ತೀವ್ರ ಹೋರಾಟವನ್ನು ಮಾಡಿದ್ರು, ಜೊತೆಗೆ ಸಮಗ್ರವಾದ ತನಿಖೆ ಆಗಲೇಬೇಕು ಅಂತ ಆಗ್ರಹ ಮಾಡಿ ಬೆಂಗಳೂರಿನಿಂದ ಮೈಸೂರಿವರೆಗೂ ಪಾದಯಾತ್ರೆ ಮಾಡಿದ್ರು ಹಾಗೂ ಜಿಲ್ಲಾದ್ಯಂತ ಹೋರಾಟವನ್ನು ಶುರು ಮಾಡಿದ್ರು. ಆಗ ಕಾಂಗ್ರೆಸ್ ನಾಯಕರು, ಅಂದರೆ ಆಡಳಿತ ಪಕ್ಷದ ನಾಯಕರು, ಸಚಿವರು BJP ಹಾಗೂ JDS ಹಗರಣ ಕಾಲದಲ್ಲಿ ಆಗಿರುವಂತಹ ಹಗರಣಗಳ ಬಗ್ಗೆ ತನಿಖೆ ಮಾಡಿಸ್ತೀವಿ ಎಂಬ ಈಗಾಗಲೇ ಆ ಕಮಿಟಿಯನ್ನು ಕೂಡ ರಚನೆ ಆಗಿರೋದು. ಅಂದರೆ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಈಗಾಗಲೇ ಕಮಿಟಿ ಕೂಡ ರಚನೆ ಆಗಿದೆ. ಹಾಗಾಗಿ ಎಲ್ಲ ಒಂದು ಕಡೆ BJP ಹಾಗೂ JDS ಏನು ಈಗ ಆರೋಪಗಳನ್ನು ಮಾಡ್ತಾ ಇದೆ, ಆ ಆರೋಪಗಳಿಗೆ ಟಕ್ಕರ್ ಕೊಡೋದಕ್ಕೆ ಸರ್ಕಾರ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿರೋದೆ. ಒಂದು ಕಡೆ ಮುನಿರತ್ನ ಅವರ ಮೇಲೆ ಸಾಕಷ್ಟು ಆರೋಪಗಳು, ಈಗಾಗಲೇ ಮುನಿರತ್ನ ಅವರ ಮೇಲೆ ಕೂಡ SIT ರಚನೆಯಾಗಿ ಏನು ಎನ್ಕ್ವೈರಿ ಕೂಡ ನಡೀತಾ ಇದೆ, ತನಿಖೆ ಕೂಡ ನಡೀತಾ ಇದೆ. ಈ ತನಿಖೆಯ ಬೆನ್ನಲ್ಲೇ ಇನ್ನಷ್ಟು ತೀವ್ರಗೊಳಿಸೋದಕ್ಕೆ, ಅಂದ್ರೆ BJP ಹಾಗೂ JDS ನಾಯಕರ ಮೇಲೆ ಇರುವಂತಹ ಭ್ರಷ್ಟಾಚಾರಗಳನ್ನ ಇನ್ನಷ್ಟು ತೀವ್ರಗೊಳಿಸೋದಕ್ಕೂ ಕೂಡ ಸರ್ಕಾರ ಮುಂದಾಗಿರುವಂತದ್ದು. ಜೊತೆಗೆ ಎಲ್ಲೋ ಒಂದ್ ಕಡೆ ಮೂಡ ಹಗರಣದ ವಿಚಾರ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು. ಅದರಲ್ಲಿ ವಿಶೇಷವಾಗಿ ಹರಿಯಾಣ ಒಂದು ವಿಧಾನಸಭಾ ಕ್ಷೇತ್ರದ ಒಂದು ಚುನಾವಣೆಯಲ್ಲಿ ಪ್ರಧಾನಿ ಮೋದಿ ಅವರೇ ಒಂದು ಸದ್ದು ಮಾಡಿರೋದು ಕೂಡ ಸಾಕಷ್ಟು ಚರ್ಚೆಗೀಡಾಗ್ತಾ ಇರುವಂತದ್ದು. ಪ್ರಭು, ಥ್ಯಾಂಕ್ ಯು LN ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ.